ಪೌರ ಕಾರ್ಮಿಕರ ಕೆಲಸ ಬಹಳಷ್ಟು ಕಷ್ಟಕರವಾದಂಥ ಕೆಲಸ. ಬಹುತೇಕ ಈ ಸಮುದಾಯ ಬಿಟ್ಟರೆ ಬೇರೆ ಯಾರೂ ಈ ಕೆಲಸವನ್ನು ಮಾಡೋದಿಲ್ಲ. ಈ ಕೆಲಸ ಬೆಳಗ್ಗೆ 4 ಗಂಟೆಗೆದ್ದು ಜನ ವಾಕ್ ಮಾಡೋದಕ್ಕೆ ಮೊದಲು ಶುಚಿಗೊಳಿಸಿ, ರಸ್ತೆಗಳನ್ನು ಕ್ಲೀನ್ ಮಾಡಿ, ಚರಂಡಿಗಳನ್ನು ಕ್ಲೀನ್ ಮಾಡಿ, ಇವೆಲ್ಲ ಕೆಲಸವನ್ನು ಬಹುತೇಕ ಕರ್ನಾಟಕ ರಾಜ್ಯದಲ್ಲಿ ಈ ಸಮಾಜ ಬಿಟ್ಟರೆ ಯಾರೂ ಮಾಡಕ್ಕೆ ತಯಾರು ಇಲ್ಲ. ಇದನ್ನು ಮಾಡಿ ಬಹಳ ಕಷ್ಟವಾದ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಇವತ್ತು ನಾರಾಯಣ್ ಅವರು ಮಾನ್ಯ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಕರೆಸಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ಸಾಕಷ್ಟು ಕೆಲಸ ಕಾರ್ಯಗಳನ್ನು ನಿಮ್ಮ ಪರವಾಗಿ ಮಾಡಿದ್ದಾರೆ. ಅದು ಅವರೇ ಹೇಳ್ತಾರೆ, ಚೆನ್ನಾಗಿರ್ತದೆ. ನಾನಂತೂ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಗಲಾಟೆ ಮಾಡಿಬೇಡ್ರಿ, ಪರವಷ್ಟು ಸುಮಗಿರೆ. ಇವರಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು, ದಯಮಾಡಿ ಎಲ್ಲರೂ ಗಲಾಟೆ ಮಾಡಬಹುದು, ಸಾವಧಾನವಾಗಿ ಕೂರಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ಸನ್ಮಾನ್ಯ ಆಹಾರ ಸಚಿವರು ಮಾತಾಡ್ತಾ ಇದ್ದಾರೆ, ಶಿಸ್ತಿಂದ ಇರಬೇಕು. ದಯವಿಟ್ಟು ಯಾರು ಮಾತಾಡಬಾರ್ದು. ಬಹಳ ಮುಖ್ಯವಾದ್ದು ಔಟ್ಸೋರ್ಸಸ್ ತಗೊಳ್ಳದೆ ಇಂಥ ಕಷ್ಟವಾದ ಕೆಲಸ ಮಾಡೋನ್ನ ರೆಗ್ಯುಲರೈಸ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಬಹಳ ಮುಖ್ಯವಾದಂಥ ವಿಷಯವನ್ನು ಇವರನ್ನ ಕಾಯಂ ಕಾರ್ಮಿಕರಾಗಿ ಮಾಡಬೇಕು ಅನ್ನೋ ವಿಷಯ ಬಹಳ ಮುಖ್ಯವಾಗಿದೆ. ಎರಡನೇದು ಮುಖ್ಯವಾಗಿದ್ದು, ಇಡೀ ಕರ್ನಾಟಕ ರಾಜ್ಯದ ನಗರಸಭೆ ಆಗಲಿ, ಮಹಾನಗರ ಪಾಲಿಕೆ ಆಗಲಿ ಮತ್ತು ಪುರಸಭೆ ಆಗಲಿ ಎಲ್ಲ ಕಡೆ ಕೂಡ ಇವರು ಬೆಳಗ್ಗೆ 4-5 ಗಂಟೆಗೆ ಎದ್ದು ಕೆಲಸ ಮಾಡೋರು. ಇವರಿಗೆ ಒಂದು ವಸತಿ, ಒಂದು ಸೈಟ್ ಕೊಡಬೇಕು, ವಸತಿ ಕೊಡಬೇಕು ಅನ್ನೋದು ಕೂಡ ಬಹಳ ಮುಖ್ಯವಾದಂಥ ವಿಷಯ ಇವರಿಗೆ. ಪರಿಶಿಷ್ಟ ವರ್ಗ ಬುಡಕಟ್ಟಿನ ಒಳಗಡೆ ಇದ್ದರೂ ಕೂಡ ಇವರು ಈ ಪೌರ ಕಾರ್ಮಿಕರ ಮಕ್ಕಳಿಗೆ ವಿಶೇಷವಾದ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕೊಡೋದಕ್ಕೆ ವ್ಯವಸ್ಥೆಗಳನ್ನು ಮಾಡುವುದು ಚಿಂತನೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು. ಅವರು ಕೂಡ ಸಮಾಜದ ಮುಂಚೂಣಿಯಲ್ಲಿ IAS, IPS, ಡಾಕ್ಟರ್ಸು, ಇಂಜಿನಿಯರ್ಸ್ ಆಗುವಂಥ ಅವಕಾಶವನ್ನು ಮಾಡಿಕೊಡುವಂಥದ್ದನ್ನು ಮಾಡಿಕೊಡ್ಬೇಕಾಗ್ತದೆ. ಅದು ಸರ್ಕಾರ ಅದರ ಬಗ್ಗೆ ಗಮನ ಇದೆ ಅನ್ನೋ ವಿಷಯವನ್ನು ಹೇಳಕ್ಕೆ ಇರ್ತೇನೆ. ನಾನು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾಗ KGF ಮತ್ತು ಕೋಲಾರದಲ್ಲಿ 1500 ಮನೆಗಳನ್ನು ಕೇವಲ ಕಾರ್ಮಿಕರಿಗೆ, ಪೌರ ಕಾರ್ಮಿಕರಿಗೆ ಕಟ್ಟಿಸಿದಂತ ನೆನಪು ಮಾಡಿಕೊಂಡು ಈಗ ದೇವನಹಳ್ಳಿಯಲ್ಲಿ ಕೂಡ ವಿಜಯಪುರದಲ್ಲಿ 51 ಸೈಟ್ ಕೊಡಿಸಿದ್ದೇನೆ ನಾನು ಜವಾಬ್ದಾರಿಗೆ ಬಂದ ಮೇಲೆ. ಈಗ ದೇವನಹಳ್ಳಿಯಲ್ಲಿ 100 ಸೈಟ್ ಕೊಡಿಸ್ತಾ ಇದ್ರೆ ವಿಜಯಪುರದಲ್ಲಿ 51 ಕುಟುಂಬಗಳಿದೆ, 51 ಜನಕ್ಕೂ ಒಂದೊಂದು ಸೈಟನ್ನು ಮಾಡಿದ್ವಿ. ಸುಮಾರು 100 ಜನ ಇದ್ದಾರೆ ದೇವನಹಳ್ಳಿಯಲ್ಲಿ. ಅದನ್ನು ಕೂಡ ಪ್ರತಿಯೊಬ್ಬರಿಗೂ ಮಾನ್ಯ ಮುಖ್ಯಮಂತ್ರಿಗಳು ಈ ತಿಂಗಳ ಕೊನೆಯಲ್ಲಿ ಬರೋರಿದ್ದಾರೆ, ಉಪಮುಖ್ಯಮಂತ್ರಿಗಳು ಕೂಡ ಕರೀತೀನಿ. ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಸೂರು ಬೇಕೇ ಬೇಕು. ಸೈಟ್ ಕೊಡೋದಕ್ಕೆ ತಯಾರಾಗಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಬಂದಾಗ ಅದಕ್ಕೆ ಏನು ಹಣ ಬೇಕಾಗ್ತದೆ ಅದನ್ನು ಅವರು ಮಂಜೂರು ಮಾಡ್ತಾರೆ. ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಬಹುತೇಕ ಸ್ವತಂತ್ರ ಭಾರತದಲ್ಲಿ ಒಬ್ಬ ಮುಖ್ಯಮಂತ್ರಿ ಪೌರ ಕಾರ್ಮಿಕರಿಗೆ ಏನಾದರೂ ಒಳ್ಳೆ ಕೆಲಸ ಮಾಡಿದರೆ ಅದು ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ಯಾರು ಮರೆಯಲ್ಲ. ಈ ರಾಷ್ಟ್ರದ ಉದ್ದಗಲಕ್ಕೂ ನಾನು ಓಡಾಡಿದ್ದೇನೆ, ಈ ರಾಷ್ಟ್ರದ ಎಲ್ಲ ರಾಜ್ಯಗಳಲ್ಲೂ ನಾನು ಓಡಾಡಿದ್ದೀನಿ. ಆದರೆ ಈ ಸೌಲಭ್ಯಗಳನ್ನು ಕೊಟ್ಟಿರೋದನ್ನ ಇವತ್ತು ನಾನು ಪುಟ ತಿರುಗಿಸಿ ನೋಡಿದರೆ ಬಹುತೇಕ ಯಾವ ರಾಜ್ಯದಲ್ಲಿ ಕೂಡ ಇಷ್ಟೊಂದು ಸೌಲಭ್ಯಗಳನ್ನು ಕೊಟ್ಟಿಲ್ಲ. ಕಾರಣ ಇಷ್ಟೇ, ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರಿಗೆ ಕಮಿಟ್ಮೆಂಟ್ ಇದೆ. ಬಡವರ ಬಗ್ಗೆ, ಕಾರ್ಮಿಕರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಶೋಷಿತ ವರ್ಗಗಳ ಬಗ್ಗೆ, ರೈತರ ಬಗ್ಗೆ ವಿಶೇಷವಾದ ಕಾಳಜಿ ಇದೆ ಮುಖ್ಯಮಂತ್ರಿಗಳಿಗೆ. ಆದ್ರಿಂದ ನಿಮಗೆಲ್ಲ ಒಳ್ಳೇದಾಗ್ತದೆ. ಈಗ ಅವ್ರನ್ನ ಕರೆಸಿರೋದೇ ಒಳ್ಳೆ ಪುಣ್ಯ. ನೀವು ಇವತ್ತು ಮಹತ್ತರವಾದ ಘೋಷಣೆಯನ್ನು ಮಾಡ್ತಾರೆ, ನಿಮಗೆ ರಕ್ಷಣೆ ಮಾಡ್ತಾರೆ, ನಿಮ್ಮ ಮನೆ ಕೊಡ್ತಾರೆ, ಸೈಟ್ ಕೊಡ್ತಾರೆ, ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾರೆ. ಸಾಕಷ್ಟು ಡಿಮ್ಯಾಂಡ್ಗಳನ್ನು ಈಗ ನಮ್ಮ ಕಾರ್ಮಿಕ ಬಂಧುಗಳು ಇಟ್ಟಿದ್ದೀರಿ.
ಬಹುತೇಕ ಕೆಲಸಗಳನ್ನು ಈಗಾಗಲೇ ಮಾಡಿದ್ದಾರೆ, ಉಳಿದಂಥವರು ಕೂಡ ಮಾಡ್ತಾರೆ. ನೀವು ಸತತವಾಗಿ ಈ ಸೇವೆಯನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಮಕ್ಕಳ ಅಭಿವೃದ್ಧಿ ಬಹಳ ಮುಖ್ಯವಾಗ್ತದೆ. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಇಬ್ಬರನ್ನು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರನ್ನು ಉಪಮುಖ್ಯಮಂತ್ರಿಗಳನ್ನು ನೀವು ಕರೆಸಿರೋದು ಒಳ್ಳೆ ಸುದೈವ. ಇವತ್ತು ನಿಮಗೆಲ್ಲ ಒಳ್ಳೇದಾಗಲಿ. ಸಾಹೇಬರು ಮಾತಾಡ್ತಾರೆ, ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ನಿಮಗೆ ಶುಭವಾಗಲಿ. ನಾರಾಯಣವರು ಮತ್ತು ಎಲ್ಲ ಸಂಘದವರು BPL ಕಾರ್ಡ್ ಕೊಡಬೇಕು ಅಂತ ಹೇಳಿದ್ದಾರೆ. ನಾನು ಅದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಲ್ಲಿ ನಾನು ವಿಚಾರ ಮಾಡಿ ಇವತ್ತಿರೋ ಪರಿಸ್ಥಿತಿಯಲ್ಲಿ ಸ್ವಲ್ಪ ಸ್ಯಾಲ್ರಿ 1,20,000 ಮೇಲೆ ಬಂದರೆ ಕೊಡೋಕ್ಕಾಗಲ್ಲ ಅಂತ ಒಂದು ಯೋಚನೆ ಇದೆ. ಆದರೂ ಕೂಡ ವಿಶೇಷವಾಗಿ ಈ ಕಾರ್ಮಿಕರಿಗೆ ಯಾವ ರೀತಿ ಕೊಡಬೇಕು ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಕೊಡ್ತೀನಿ. ನಮಸ್ಕಾರ ಎಲ್ರಿಗೂ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.